ಹಾಗೆ ವೀಕ್ಷಕರೇ, ಮತ್ತೋರ್ವ ಅತಿಥಿ ಈಗ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಧಾರ್ಮಿಕ ಚಿಂತಕರಾದಂತಹ ಗೋಪಾಲಕೃಷ್ಣ ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಗುರುಜಿ, ವರಮಹಾಲಕ್ಷ್ಮಿ ಹಬ್ಬ ವ್ರತ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಸಂಭ್ರಮದ ದಿನ. ಈ ಶ್ರಾವಣ ಮಾಸದಲ್ಲಿಯೇ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸೋದು, ಅದರ ಹಿಂದಿರುವ ಕಾರಣ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಶ್ರೀ ಮಹಾಲಕ್ಷ್ಮೀ ನಮಃ. ತುಂಬ ವಿಶೇಷವಾದಂತಹ ಪ್ರಶ್ನೆಯನ್ನು ಕೇಳಿದ್ರಿ. ಯಾಕೆಂದರೆ ಲಕ್ಷ್ಮೀ ದೇವಿ ಅಂದರೆ ಲಕ್ಷಣವನ್ನು ಕೊಡುವುದು. ಸದಾಕಾಲದಲ್ಲೂ ನಮಗೆ ಲಕ್ಷಣವನ್ನು ಕೊಡುವ ಮಾಸ ಯಾವುದು ಅಂದರೆ ನಭೋ ಮಾಸ. ಇದಕ್ಕೆ ನಭೋ ಮಾಸ ಅಂತ ಹೆಸರು ಈ ಶ್ರಾವಣ ಮಾಸಕ್ಕೆ. ಈಗಾಗಲೇ ಶಾಸ್ತ್ರಿಗಳು ವಿವರಣೆಯನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀದೇವಿ ವರಮಹಾಲಕ್ಷ್ಮಿಯ ಪೂಜೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾಕಾಗಿ ಮಾಡಬೇಕು, ಅದನ್ನು ನಾವು ತಿಳಿದುಕೊಂಡು ಮಾಡಿದಾಗ ಆ ಲಕ್ಷ್ಮೀ ದೇವಿಯ ಕೃಪಾಕಟಾಕ್ಷ ಸದಾ ಕಾಲದಲ್ಲೂ ಇದ್ದೇ ಇರ್ತದೆ. ಈಗ ಮಾತ್ರ ಹೇಳಿದಾಗ ಇದು ವಿಶೇಷವಾಗಿ ಸುಮಂಗಲಿಯರಿಗೆ ಹೇಳಿರತಕ್ಕಂತಹ ಒಂದು ವೃತಾಚರಣೆ. ಲಕ್ಷ್ಮಿಯ ಮೇಲೆ ನಮಗೆ ಶ್ರದ್ಧೆ ಇರಬೇಕು. ಲಕ್ಷ್ಮಿಯನ್ನು ನಾವು ಸದಾ ಕಾಲದಲ್ಲೂ ಪ್ರೀತಿಸ್ತಾ ಇರಬೇಕು. ಲಕ್ಷ್ಮಿಯ ಗುಣಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಲಕ್ಷ್ಮೀ ದೇವಿ ನಮಗೆ ಒಲಿತಾಳೆ. ಅವಳು ಒಲಿದಿದ್ದಾಳೆ. ಯಾರಿಗೆ ಗೊತ್ತಾ? ನಾರಾಯಣನಿಗೆ ಒಲಿದಿದ್ದಾಳಂತೆ. ಯಾಕೆಂದರೆ ಅವನು ಅಲಂಕಾರ ಪ್ರಿಯ, ಒಳ್ಳೆ ಅಲಂಕಾರ ಮಾಡಿಕೊಂಡು ಯಾವಾಗಲೂ ಇರುವವನು. ತಾನೂ ಸಹಿತವಾಗಿ ಸ್ವಯಂ ಅಲಂಕೃತಳಾಗಿ ಅಲಂಕೃತನಾದಂತಹ ನಾರಾಯಣನನ್ನು ಕುರಿತು ಅವನನ್ನೇ ಭಜಿಸುತ್ತಾ ಸೇವಿಸಬೇಕು ಅನ್ನುವಂಥ ಉತ್ಸುಕತೆಯಿಂದ ಅವನಿಗೆ ಹಾರವನ್ನು ಹಾಕುವುದರ ಮೂಲಕವಾಗಿ ನಾರಾಯಣನ ಸಾಮೀಪ್ಯವನ್ನು ಗೈದಿದ್ದಾಳೆ. ವರಮಹಾಲಕ್ಷ್ಮಿಯವಳು ಕೇಳಿದ್ದನ್ನು ಕೊಡತಕ್ಕಂತಹ ಲಕ್ಷ್ಮೀದೇವಿ. ಆ ಲಕ್ಷ್ಮಿಯ ಸ್ವರೂಪವೇ ಹಾಗೆ. ನೋಡುವಾಗ ಕಣ್ಣುಗಳು, ಎರಡು ಕಣ್ಣುಗಳಂತೂ ಸಾಕಾಗೋದಿಲ್ಲ. ಯಾಕೆಂದರೆ ಅಷ್ಟು ಅಲಂಕಾರವನ್ನು ಮಾಡಿಕೊಂಡಂತಹ ಲಕ್ಷ್ಮಿ. ನೋಡಿ, ನಮಗೆ ಈ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದದ್ದೆಲ್ಲ ನೋಡ್ತಾ ಇರ್ತೇವೆ ನಾವು. ಎಲ್ಲ ಸುಮಂಗಲಿಯರು ಕೂದಲು ಬಿಟ್ಕೊಂಡು ಹೋಗ್ತಾ ಇರ್ತಾರೆ, ಆಯಿತಾ. ಆದರೆ ಅವಳು ಕೂದಲನ್ನು ಬಿಟ್ಕೊಂಡಿರಲಿಲ್ಲ. ಜಡೆ ಕಟ್ಟಿದವಳು, ಮುಡಿ ಕಟ್ಟಿದವಳು, ಅಲಂಕೃತಳಾದವಳು. ಅಂತಹ ಪದ್ಮಾಕ್ಷಿಯಾದಂತಹ ಪದ್ಮನಯನೇ ಪದ್ಮಾಕ್ಷಿಯಾಗಿರತಕ್ಕಂತಹ ಪದ್ಮಾವತಿ ಅರ್ಥಾತ್ ಲಕ್ಷ್ಮೀದೇವಿ ಸದಾ ಕಾಲದಲ್ಲೂ ಅವರವರ ಮನಸ್ಸಿನ ಇಚ್ಛೆಯನ್ನು ಪೂರೈಸುವವಳಾಗಿದ್ದಾಳೆ. ಯಾರ ಮನಸ್ಸಿನ ಇಚ್ಛೆಯನ್ನು ಪೂರೈಸಲಿಕ್ಕೆ ಯೋಗ್ಯಳಾಗಿದ್ದಾಳೋ ಅವಳೇ ವರಮಹಾಲಕ್ಷ್ಮಿಯಾಗಿರತಕ್ಕಂಥವಳು. ಇಲ್ಲಿ ವರ ಹೇಳುವಂತಹ ಶಬ್ದಕ್ಕೆ ಅರ್ಥ ಇರತಕ್ಕಂತಹದ್ದು 6. ಯಾಕೆಂದರೆ ವ ಅಂದರೆ ಯರ ಲವ 4ನೇ ಅಕ್ಷರ, ರ ಅಂದರೆ 2ನೇ ಅಕ್ಷರ, ಯರ, ಆದ್ದರಿಂದ 6 ಹೇಳುವಂತಹದ್ದು. ಈ 6 ದೋಷಗಳನ್ನು ಪರಿಹಾರ ಮಾಡುವಷ್ಟು ಶಕ್ತಿ ಇದೆ ಅಂತ ಶಾಸ್ತ್ರಗಳಿಗೆ ಮಾತ್ರ ಹೇಳಿದರು. ಅದೇ ಈ ವರವನ್ನು ಕೊಡುವವಳು ತಾಯಿ. ವರವನ್ನು ಕೊಟ್ಟಾಗ ಅದನ್ನು ನಾವು ಇಟ್ಟುಕೊಳ್ಬೇಕು ಅಂದ್ರೆ ನಾವು ಹೇಗಿರಬೇಕು? ನಾವು ಶುದ್ಧವಾಗಿರಬೇಕು. ನಮಗೊಂದು ಉಡುಗೆ ತೊಡುಗೆ ಅಂತ ಹೇಳಿದ್ದಾರೆ, ಆ ಕ್ರಮದಲ್ಲಿ ನಾವಿರಬೇಕು. ಈಗ ದೇವಿಯನ್ನು ಅಲಂಕಾರ ಮಾಡಿ ಪೂಜೆಯನ್ನು ಮಾಡುವಾಗ ನಾವೇನು ಮಾಡಬೇಕು? ಯಾವುದೋ ಆರ್ಟಿಫಿಷಿಯಲ್ ಇರತಕ್ಕಂತಹ ಒಡವೆ ವಸ್ತ್ರಗಳನ್ನೆಲ್ಲ ಹಾಕುವಾಗಿಲ್ಲ. ಶುದ್ಧವಾಗಿರತಕ್ಕಂತಹ ರೇಷ್ಮೆ ವಸ್ತ್ರವೋ ಅಥವಾ ನೂಲಿನ ವಸ್ತ್ರವೋ ಮಡಿ ವಸ್ತ್ರವೋ ಅದನ್ನು ಉಟ್ಟುಕೊಂಡು ಲಕ್ಷ್ಮಿಗೆ ಒಂದು ಸಾನ್ನಿಧ್ಯವನ್ನು ಕಲ್ಪಿಸಿ, ಆ ಸಾನ್ನಿಧ್ಯದಲ್ಲಿ ಲಕ್ಷ್ಮೀದೇವಿ ಕುಳಿತಿದ್ದಾಳೆ ಹೇಳುವಂತಹ ಭಾವನೆಯನ್ನಿಟ್ಟುಕೊಂಡು ನಾವು ಪೂಜೆಯನ್ನು ಮಾಡಿದಾಗ ದಿಕ್ಕು ಕೂಡ ಪ್ರಾಮುಖ್ಯತೆಯನ್ನು ಪಡೆದಿದೆಯಾ ಗುರು? ಖಂಡಿತವಾಗಿ ದಿಕ್ಕು ಸಹಿತವಾಗಿ ಪ್ರಾಮುಖ್ಯತೆಯನ್ನು ಪಡೆದಿರ್ತದೆ. ದಿಕ್ಕು ಮಾತ್ರ ಅಲ್ಲ, ಕಲಶವೂ ಪ್ರಾಮುಖ್ಯತೆಯನ್ನು ಪಡೆದಿರ್ತದೆ. ಶಾಸ್ತ್ರಾಧಾರ ಸಾಕಷ್ಟಿದೆ ಅದಕ್ಕೆ.
ಧರ್ಮ ಸೂಕ್ಷ್ಮ, ಭಾಳ ಸೂಕ್ಷ್ಮವಾಗಿದೆ ಅದು. ನಾವು ಧಾರ್ಮಿಕವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಧರ್ಮ ಸೂಕ್ಷ್ಮವನ್ನು ಅರಿತು ಮಾಡಿದಾಗ ಆ ದೇವತೆಗಳು ನಾವು ಕರದಲ್ಲಿ ಬರ್ತಾರಂತೆ. ಅಂದಾಗ ನಾವು ಮಡಿವಂತರಾಗಿರಬೇಕು, ಶುದ್ಧರಾಗಿರಬೇಕು, ಶುದ್ಧ ಮನಸ್ಕರಾಗಿರಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಆಯಿತಾ, ಒಲ್ಲದ ಮನಸ್ಸಿನಿಂದ ಪೂಜೆ ಮಾಡಿದರೆ ಲಕ್ಷ್ಮೀದೇವಿ ಒಲಿತಾಳ. ಗಂಡನ ಕೈಗೂ ಬರೋದಿಲ್ಲ, ಹೆಂಡತಿಯ ಪಾಕೆಟ್ನಲ್ಲೂ ಇರೋದಿಲ್ಲ. ಆದ್ದರಿಂದ ಆ ಲಕ್ಷ್ಮೀದೇವಿಯನ್ನು ನಾವು ಒಲಿಸಿಕೊಳ್ಳುವಾಗ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿದಾಗ, ಶ್ರದ್ಧಾಂ ಕಾಮಸ್ಯ ಮಾತರಂ, ನಮ್ಮ ಕಾಮನೆಯ ತಾಯಿಯವಳು, ಅವಳನ್ನು ಪೂಜೆಯನ್ನು ಮಾಡಿದಾಗ ಆ ಲಕ್ಷ್ಮೀದೇವಿ ನಾವು ಕೇಳಿದ ವರವನ್ನು ಕೊಡ್ತಾಳಂತೆ. ಅಷ್ಟು ವಿಶೇಷತೆ ಇರತಕ್ಕಂಥದ್ದು ಅವಳಲ್ಲಿ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ ಗುರುಜಿ, ಲಕ್ಷ್ಮಿ ಅಂತಂದರೆ ಬರೀ ಹಣ ಮಾತ್ರ ಅಲ್ಲ, ಮನೆಯಲ್ಲಿ, ನಮ್ಮ ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಕೂಡ ಲಕ್ಷ್ಮಿಯ ಸಂಕೇತನೆ ಅಂತ. ಶಾಸ್ತ್ರಿಗಳೇ, ಈಗ ಲಕ್ಷ್ಮಿಯ ಪೂಜೆ ಸಾಮಾನ್ಯವಾಗಿ ದೀಪಾವಳಿಯಲ್ಲೂ ಕೂಡ ನಾವು ಮಾಡ್ತೀವಿ. ಅದರಲ್ಲೂ ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ದೀಪಾವಳಿ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ. ಆದರೆ ಇಲ್ಲಿ ವರಮಹಾಲಕ್ಷ್ಮಿ, ಅದು ಕೂಡ ಶ್ರಾವಣ ಮಾಸದಲ್ಲಿ, ಅದರ ವಿಷಯ ಅಲ್ಲಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಕೆಲವೊಂದು ಏನು ಗೊತ್ತಾ, ಕೆಲವೊಂದು ವಾರ ಪ್ರಧಾನವಾಗಿರುತ್ತೆ, ಕೆಲವೊಂದು ತಿಥಿ ಪ್ರಧಾನವಾಗಿರುತ್ತೆ, ಕೆಲವೊಂದು ಮಾಸ ಪ್ರಧಾನವಾಗಿರುತ್ತೆ. ಹೀಗೆ ವ್ರತಗಳಲ್ಲಿ ವಿಭಾಗ ಮಾಡಿದ್ದಾರೆ. ಇದು ಶುಕ್ಲೇಶ, ಆಗಲೇ ಹೇಳಿದೆ, ಶುಕ್ಲೇ ಶ್ರಾವಣಿಕೆ ಮಾಸೆ ಪೌರ್ಣಿಮೋಪಾಂತ್ಯ ಭಾರ್ಗವೇ ವರಲಕ್ಷ್ಮೀ ವ್ರತಂ ಕಾರ್ಯಂ ಸರ್ವಸಿದ್ಧಿಪ್ರದಾಯಕಂ ಅಂತ ಇದರ ಆಧಾರ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಗೆ ಮುನ್ನ ಬರತಕ್ಕಂಥ ಶುಕ್ರವಾರ ದಿವಸ ಮಾಡಿದ್ರೆ ವರಲಕ್ಷ್ಮೀ ವ್ರತಂ ಕಾರ್ಯಂ ಸರ್ವಸಿದ್ಧಿಪ್ರದಾಯಕಂ, ಸರ್ವಸಿದ್ಧಿಯೂ ಉಂಟಾಗುತ್ತೆ ಇದರಿಂದ ಅಂತ. ಮತ್ತು ಇನ್ನೊಂದಿದೆ, ಶ್ರಾವಣ ಮಾಸ ವಿಷ್ಣುವಿನ ಮಾಸ. ಎಲ್ಲಿ ವಿಷ್ಣು ಇರ್ತಾಳೋ ಅಲ್ಲಿ ಲಕ್ಷ್ಮಿ ಇರಬೇಕು, ಇರ್ತಾಳೆ ಕೂಡ. ಅದನ್ನು ಹೇಗೆ ಶಿವಪಾರ್ವತಿ ಇರುವ ಲಕ್ಷ್ಮಿನ ಇವರೆಲ್ಲ ವಿಭಾಗ ಇಲ್ಲ. ಅದು ಶಕ್ತಿ ಶಿವ ಎರಡು ಒಂದೇ ಹೇಗೋ ಹಾಗೆ ಲಕ್ಷ್ಮೀ ನಾರಾಯಣರು ಒಬ್ಬರಿದ್ದಲ್ಲಿ ಮತ್ತೊಬ್ಬರು ಇದ್ದೇ ಇರ್ತಾರೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಯ ಸ್ಥಿತಿ, ಲಕ್ಷ್ಮಿಯ ಪೂಜೆ ಇವುಗಳೆಲ್ಲ ಬಹಳ ಶ್ರೇಷ್ಠ. ಮತ್ತು ಶ್ರವಣ ಮಾಸ ಶ್ರವಣ ನಕ್ಷತ್ರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಶ್ರವಣ ವಿಷ್ಣುವಿನ ನಕ್ಷತ್ರ. ಶ್ರವಣ ಅಂದರೆ ಕೇಳ್ಮೆ ಅಂತ. ನಮ್ಮ ಈ ಸಂಪ್ರದಾಯದಲ್ಲಿ, ನಮ್ಮ ಅಧ್ಯಯನದ ದಾರಿಯಲ್ಲಿ ಶ್ರವಣ ಮನನ ನಿಧಿಧ್ಯಾಸ ಅಂತ 3 ಮೆಟ್ಟಿಲುಗಳಿದ್ದಾವೆ, ಪ್ರಧಾನವಾದ ಮೆಟ್ಟಿಲುಗಳು. ಒಬ್ಬ ಮನುಷ್ಯ ಸುಸಂಸ್ಕೃತನಾಗಲಿಕ್ಕೆ, ಭಗವಂತನನ್ನು ಸೇರಲಿಕ್ಕೆ ಶ್ರವಣ ಮನನ ನಿಧಿಧ್ಯಾಸ ಇವು 3 ಬಹಳ ಮುಖ್ಯವಾದದ್ದು. ಅದರಲ್ಲಿ ಪ್ರಪ್ರಥಮವಾದ್ದು ಶ್ರವಣ. ಹೀಗಾಗಿ ಶ್ರವಣ ನಕ್ಷತ್ರ, ಆ ನಕ್ಷತ್ರ ಪುಂಜವನ್ನು ನೋಡಿದ್ರೆ ನೀವು, ಅದು ಕಿವಿಯೋಪಾದಿಯಲ್ಲೇ ಇದೆ. ಆಕಾಶಕಾಯದಲ್ಲಿ ನಾವೀಗ ಹೊರಗೆ ಹೋಗ್ತಾ ಇಲ್ಲ, ನೋಡ್ತಾ ಇಲ್ಲ, ಎಲ್ಲ ಗೂಗಲಲ್ಲೇ ಸರ್ಚ್ ಮಾಡ್ಕೊಳ್ಬಹುದು. ಶ್ರವಣ ನಕ್ಷತ್ರ ಹೇಗಿದೆ ಅಂತ ನೀವು ಸರ್ಚ್ ಮಾಡಿದ್ರೆ ಅದು ಕಿವಿಯೋಪಾದಿಯಲ್ಲೇ ಇರುತ್ತೆ. ಅದು ಕೇಳ್ಮೆಯನ್ನು ಸೂಚಿಸ್ತಕ್ಕಂಥದ್ದು. ಶ್ರೀಮನ್ ನಾರಾಯಣನ ಸಂಕೀರ್ತನೆಗಳನ್ನು, ಲಕ್ಷ್ಮಿಯ ಸಂಕೀರ್ತನೆಗಳನ್ನು, ಅವರ ಈ ಏನು ಭಾಗವತ ಇತ್ಯಾದಿಗಳನ್ನು ಕೇಳ್ಮೆಯಿಂದ ನಮಗೆ ಒಂದು ಅಂತರಂಗದಲ್ಲಿ ಆ ಭಗವಂತನನ್ನು ತುಂಬಿಕೊಳ್ಳೋಣ. ಊಟ ಮಾಡಿದ್ರೆ ಕನ್ಸ್ಯೂಮ್ ಮಾಡೋದು ಅಂತೀವಲ್ಲ, ನಾವೇನು ಇದು ಕೇಳ್ಮೆಯಿಂದ ಭಗವಂತನನ್ನು ನಾವು ಸ್ವೀಕರಿಸ್ತಾ ಹಾಗೆ ಒಳಗಡೆ ತಗೋತೀವಿ, ಅಂತರಂಗಕ್ಕೆ ತಗೋಬೇಕು ಭಗವಂತನ. ಯಾವಾಗ ಭಗವಂತನ ಸಾನ್ನಿಧ್ಯ ನಮ್ಮೊಳಗೆ ತುಂಬುತ್ತೆ, ಇದು ಲಕ್ಷ್ಮಿಯ ಸಾನ್ನಿಧ್ಯ ಯಾವುದೂ ಆಗುತ್ತೆ, ಇವುಗಳು ನಮ್ಮ ಮನಸ್ಸಿಗೆ ತುಂಬುತ್ತೆ. ಮನುಷ್ಯ ದೋಷದಿಂದ ಬಿಡುಗಡೆಯಾಗಿ ಅವನು ಶುಭ್ರನಾಗ್ತಾನೆ, ಶುದ್ಧನಾಗ್ತಾನೆ, ಗುಣಪೂರ್ಣನಾಗ್ತಾನೆ. ಅದನ್ನೇ ಆಗಲೇ ಹೇಳಿದ್ದು, ಗುಣವನ್ನು ತುಂಬತಕ್ಕಂಥವಳು ಯಾರು? ಮಹಾಲಕ್ಷ್ಮಿ. ದೋಷವನ್ನು ಅಳಿಸ್ತಕ್ಕಂಥವಳು ಮಹಾಲಕ್ಷ್ಮಿ. ಹೀಗಾಗಿ ನಮ್ಮ ಈ ಶ್ರಾವಣ ಮಾಸದಲ್ಲಿ ನಿನ್ನನ್ನು ಕೇಳ್ತಾ ಇದ್ದೀನಿ, ನಿನ್ನನ್ನು ನೋಡ್ತಾ ಇದ್ದೀನಿ, ಎಲ್ಲವೂ ಹೌದು. ನೋಡುವುದು ಪೂಜೆ, ಕೇಳುವುದು ಪೂಜೆ, ಕಾಯ ವಾಚ ಮನಸ ಅಂತ ತ್ರಿಕರಣಗಳು ಅಂತ ಕರೀತಾರೆ. ಈ ರೀತಿಯಲ್ಲಿ ಆ ಭಗವತಿಗೆ ಸಮರ್ಪಣೆ ಮಾಡಿದ ಸರ್ವಸೇವೆಯೂ ಕೂಡ ಎಷ್ಟೋ ಜನಕ್ಕೆ ಪೂಜೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ನೋಡ್ತಾ ಇದ್ದಾರೆ, ಈ ಸಂದರ್ಭ ಕೇಳಿಸ್ಕೊಳ್ತಾ ಇದ್ದಾರೆ ಈ ವಿಚಾರವನ್ನು. ಈ ಎಂಥ ವಿಚಾರ? ಲಕ್ಷ್ಮೀ ವಿಚಾರ. ಒಂದು ಸಾಮಾನ್ಯವಾದ ವಿಚಾರವಾ? ಅಲ್ಲ, ಇದು ತುಂಬ ಶ್ರೇಷ್ಠವಾದ ವಿಚಾರ, ಸಾಕ್ಷಾತ್ ಮಹಾಲಕ್ಷ್ಮಿಯ ಕುರಿತಾದ ವಿಚಾರ. ಇದನ್ನು ಕೇಳಿಸ್ಕೊಳ್ತಾ ಇದ್ದಾನಲ್ಲ ಯಾರೋ ಒಬ್ಬ, ನೋಡ್ತಾ ಇದ್ದಾನಲ್ಲ ಯಾರೋ ಒಬ್ಬ, ಅವನಿಗೂ ಕೂಡ ಲಕ್ಷ್ಮೀ ಪೂಜೆ ಮಾಡಿದ ಆ ಫಲವೇ ಸತ್ಯವಾಗಿ ಪ್ರದವಾಗುತ್ತೆ, ಅವರಿಗೆ ತಲುಪುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಕಾರಣದಿಂದಾಗಿ ಶ್ರಾವಣ ಮಾಸವೇ ಕೇಳ್ಮೆಯ ಮಾಸ, ಒಳ್ಳೆಯದನ್ನು ಕೇಳುವಂಥ ಇಂಥ ಮಾಸದಲ್ಲಿ ಮಹಾಲಕ್ಷ್ಮಿ ನಾರಾಯಣರನ್ನು ಪ್ರಾರ್ಥನೆ ಮಾಡಿದರೆ ನಮ್ಮ ಬದುಕು ಮಂಗಳವಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸರಿ ಶಾಸ್ತ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.